ಹೆಲೋ ಸ್ನೇಹಿತರೆ, ಅಯೋಧ್ಯೆ ರಾಮ ಮಂದಿರಕ್ಕೆ ಹೋದಾಗ ಇವುಗಳನ್ನು ತಪ್ಪದೆ ನೋಡಿ ಬರಬೇಕು. ಅದು ಏನು ಎಂದು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಕಾರ್ಯ ನಡೆಯಲಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಮಂಗಳಕರ ಕಾರ್ಯವನ್ನು ನೋಡಲು ಈಗಾಗಲೇ ಭಕ್ತರು ಸಜ್ಜಾಗಿದ್ದಾರೆ. ಅಯೋಧ್ಯ ರಾಮ ಮಂದಿರಕ್ಕೆ ಭೇಟಿ ನೀಡಿದಾಗ ನಾವು ಯಾವೆಲ್ಲ ದೇವಾಲಯಗಳನ್ನು ಹೋಗಬಹುದು ಮತ್ತು ನೋಡಬಹುದೆಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣದ ಕನಸು ನನಸಾಗಲಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನೆರವೇರಲಿದೆ. ನಂತರ ಶ್ರೀರಾಮನ ಬಾಲರೂಪದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗುವುದು. ಈ ಸುಂದರ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಸಾವಿರಾರು ರಾಮ ಭಕ್ತರು ಅಯೋಧ್ಯೆಗೆ ಹೋಗಲು ಕಾಯುತ್ತಿದ್ದಾರೆ. ನೀವು ಅಯೋಧ್ಯೆಗೆ ಭೇಟಿ ನೀಡಿದಾಗ ರಾಮ ಮಂದಿರವನ್ನು ಹೊರತುಪಡಿಸಿ ಇನ್ನೂ ಅನೇಕ ದೇವಾಲಯಗಳಿಗೆ ಭೇಟಿ ನೀಡಬಹುದಾಗಿದೆ. ಈ ಸನ್ನಿಧಾನಗಳಿಗೆ ಭೇಟಿ ನೀಡುವುದರಿಂದ ನೀವು ದೈವಿಕ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ. ಅಯೋಧ್ಯೆಗೆ ಭೇಟಿ ನೀಡಿದಾಗ ನೀವು ಯಾವೆಲ್ಲ ದೇವಾಲಯಗಳಿಗೆ ಹೋಗಬಹುದು ಗೊತ್ತೇ? ನಂಬರ್ 1, ಹನುಮಾನ್ ಗರ್ಗಿ. ಹನುಮಾನ್ ಗರ್ಗಿ ಭಗವಾನ್ ರಾಮನ್ ಮಹಾ ಭಕ್ತ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಭವ್ಯವಾದ ದೇವಾಲಯವಾಗಿದ್ದು, ಇದು ಅಯೋಧ್ಯ ರೈಲು ನಿಲ್ದಾಣದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಆಂಜನೇಯ ಸ್ವಾಮಿಯನ್ನು ಅಯೋಧ್ಯೆಯ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ ಹಾಗೂ ನಂಬಿಕೆಯ ಪ್ರಕಾರ ಭಗವಾನ್ ಶ್ರೀರಾಮನ ದರ್ಶನವನ್ನು ಮಾಡುವ ಮೊದಲು ಭಕ್ತರು ಇಲ್ಲಿಗೆ ಬರಬೇಕು ಮತ್ತು ಮೊದಲು ಅವರ ಮಹಾನ್ ಭಕ್ತ ಹನುಮಂತನಿಂದ ರಾಮನ ದರ್ಶನಕ್ಕೆ ಅನುಮತಿಯನ್ನು ಪಡೆದುಕೊಂಡು ನಂತರ ಅಯೋಧ್ಯೆಗೆ ಹೋಗಬೇಕು ಎನ್ನುವ ನಂಬಿಕೆ ಇದೆ. ಈ ದೇವಾಲಯವನ್ನು 300 ವರ್ಷಗಳ ಹಿಂದೆ ಸಿರಾಜುದ್ದೌಲಾ ಅವರು ಸ್ವಾಮಿ ಅಭಯರಾಮದಾಸರ ಉಪಸ್ಥಿತಿಯಲ್ಲಿ ಸ್ಥಾಪಿಸಿದರು. ಈ ದೇವಾಲಯವನ್ನು ರಾಜ ದ್ವಾರದ ಮುಂದೆ ಎತ್ತರದ ದಿಬ್ಬದ ಮೇಲೆ ನಿರ್ಮಿಸಲಾಗಿದೆ. ಅಯೋಧ್ಯೆಯನ್ನು ರಕ್ಷಿಸಲು ಹನುಮಂತನಿಗೆ ಇಲ್ಲಿ ತಂಗಲು ಸ್ಥಳವನ್ನು ನೀಡಲಾಯಿತು ಎಂದು ಹೇಳಲಾಗಿದೆ. 76 ಮೆಟ್ಟಿಲುಗಳನ್ನು ಹತ್ತಿ ಪವನಪುತ್ರನ ದರ್ಶನ ಪಡೆಯಲು ಭಕ್ತರು ಇಲ್ಲಿಗೆ ಬರುತ್ತಾರೆ. ನಂಬರ್ 2, ದೇವಕಾಳಿ ದೇವಸ್ಥಾನ. ಈ ದೇವಾಲಯವನ್ನು ಅಯೋಧ್ಯೆಯ ನೈಋತಿ ಭಾಗದಲ್ಲಿರುವ ಫೈಜಾಬಾದ್ ನಗರದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ಮಾತಾ ಗಿರಿಜಾದೇವಿಯ ವಿಗ್ರಹದ ಬಗ್ಗೆ ಹೇಳುವುದಾದರೆ, ಸೀತಾದೇವಿಯು ಈ ವಿಗ್ರಹವನ್ನು ತನ್ನೊಂದಿಗೆ ತಂದಿದ್ದಾಳೆ ಎಂದು ನಂಬಲಾಗಿದೆ. ಮಹಾರಾಜ ದಶರಥ ದೇವಕಾಳಿ ದೇವಸ್ಥಾನವನ್ನು ನಿರ್ಮಿಸಿ ಅಲ್ಲಿ ಈ ವಿಗ್ರಹವನ್ನು ಸ್ಥಾಪಿಸಿದನು. ಈ ದೇವಾಲಯದ ಕುರಿತು ರಾಮಾಯಣದಲ್ಲಿ ವಿವರವಾಗಿ ವಿವರಿಸಲಾಗಿದೆ. ನಂಬರ್ 3, ನಾಗೇಶ್ವರನಾಥ ದೇವಾಲಯ. ನಾಗೇಶ್ವರನಾಥ ಶಿವನ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ. ಈ ದೇವಾಲಯದ ಬಗ್ಗೆ ಹೇಳುವುದಾದರೆ, ಶ್ರೀರಾಮನು ಸ್ವತಃ ಈ ಶಿವಲಿಂಗವನ್ನು ಇಲ್ಲಿ ಸ್ಥಾಪಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಅದರ ನಂತರ ಶ್ರೀರಾಮನ ಮಗ ಕುಶನು ಅಯೋಧ್ಯೆಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದನು. ಶ್ರಾವಣ ಮಾಸದಲ್ಲಿ ಇಲ್ಲಿ ಭಕ್ತರ ದಂಡೆ ಇರುತ್ತದೆ. ಭಕ್ತರು ಸರಯೂ ನದಿಯಿಂದ ನೀರು ತುಂಬಿಸಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುತ್ತಾರೆ. ನಂಬರ್ 4, ಗುಪ್ತರ ಘಾಟ್. ಗುಪ್ತರ ಘಾಟ್ ಅತ್ಯಂತ ಸುಂದರವಾದ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿರುವ 6ನೇ ಘಾಟ್ ಆಗಿದೆ. ಈ ಸ್ಥಳದ ಬಗ್ಗೆ ಹೇಳುವುದಾದರೆ, ಶ್ರೀರಾಮನು ತಾಯಿ ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ರಹಸ್ಯವಾಗಿ ಇಲ್ಲಿ ಜಲಸಮಾಧಿಯನ್ನು ತೆಗೆದುಕೊಂಡನು ಎಂದ ನಂಬಿಕೆ ಇದೆ. ಅದರಿಂದ ಇದನ್ನು ಗುಪ್ತರ ಫಾರ್ಟ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ನದಿಯ ದಡದಲ್ಲಿ ಭಗವಾನ್ ರಾಮನ ಭವ್ಯವಾದ ದೇವಾಲಯವಿದೆ. ನಂಬರ್ 5, ಕನಕ ಭವನ. ಕನಕ ಭವನವು ಅತ್ಯಂತ ಭವ್ಯವಾದ ದೇವಾಲಯವಾಗಿದೆ. ರಾಮನ ಭವ್ಯವಾದ ಪ್ರತಿಮೆಯ ತಾಯಿ ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ರಾಮನು ನೆಲೆಸಿರುವ ನೋಟವನ್ನು ನೀಡುತ್ತದೆ. ತಾಯಿ ಕೈಕೆಯು ತನ್ನ ಅತ್ತೆಯ ಮನೆಗೆ ಬಂದಾಗ ಸೀತಾಮಾತೆಗೆ ಈ ಕಟ್ಟಡವನ್ನು ಉಡುಗೊರೆಯಾಗಿ ನೀಡಿದಳು ಎಂಬ ನಂಬಿಕೆ ಈ ಸ್ಥಳದ ಬಗ್ಗೆ ಇದೆ. ಈ ದೇವಾಲಯದ
ಕೆತ್ತನೆ ಮತ್ತು ವಾಸ್ತುಶಿಲ್ಪವು ಭವ್ಯತೆಯ ಸಂಕೇತವಾಗಿದೆ. ನಂಬರ್ 6 ರಾಮ್ ಕಿ ಪೈಡಿ. ರಾಮ್ ಕಿ ಪೈಡಿ ಅಯೋಧ್ಯೆಯ ಅತ್ಯಂತ ಪ್ರಸಿದ್ಧ ಫಾಟ್ ಸರಯವ್ ನದಿಯ ದಡದಲ್ಲಿದೆ. ಪ್ರತಿ ವರ್ಷ ಲೂಟಿ ದೀಪಾವಳಿಯಂದು ಇಲ್ಲಿ ಬೆಳಕಿನ ಹಬ್ಬವನ್ನು ಆಯೋಜಿಸಲಾಗುತ್ತದೆ. ಇಲ್ಲಿಗೆ ಬರುವ ಭಕ್ತರು ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಧಾರ್ಮಿಕ ವಿಧಿಗಳನ್ನು ನೆರವೇರಿಸುತ್ತಾರೆ. ಇಲ್ಲಿ ಸ್ನಾನ ಮಾಡಲು ಆಡಳಿತ ಮಂಡಳಿಯು ಭಕ್ತರಿಗೆ ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಡುತ್ತದೆ. ನಂಬರ್ 7 ರಾಮ್ ಕಥಾ ಪಾರ್ಕ್. ನೀವು ಅಯೋಧ್ಯೆಗೆ ಹೋದಾಗ ಇಲ್ಲಿ ರಾಮ್ ಕಥಾ ಉದ್ಯಾನವನಕ್ಕೆ ತಪ್ಪದೆ ಭೇಟಿ ನೀಡಿ. ಭಗವಾನ್ ರಾಮನ ಜೀವನಕ್ಕೆ ಸಂಬಂಧಿಸಿದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರತಿದಿನ ಇಲ್ಲಿ ನಡೆಸಲಾಗುತ್ತದೆ. ಪ್ರತಿದಿನ ಸಂಜೆ ಇಲ್ಲಿ ಭವ್ಯವಾದ ಲೇಸರ್ ಶೋವನ್ನು ಕೂಡ ಆಯೋಜಿಸಲಾಗುತ್ತದೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ಈ ಸ್ಥಳ ಜನರಿಗೆ ತುಂಬಿರುತ್ತದೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.